ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ಬಂದುಬಿಟ್ಟು ಕಂಪ್ಲೀಟಾಗಿ ಅಬೌಟ್ ಈ ಒಂದು ಮಾಕ್ ರಿಸಲ್ಟ್ಗೋಸ್ಕರ ಮಾತಾಡ್ತಿದ್ದೀನಿ. ಓಕೆ, ಯಾವಾಗ ಬರುತ್ತೆ ಏನಂತ ಕೂಡ ಪದೇ ಪದೇ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂತಂದರೆ ಈಗಾಗಲೇ ಕೇಳಿ ಡೈರೆಕ್ಟ್ರು ನಿನ್ನೆ ಸಾಯಂಕಾಲ 6 ಗಂಟೆಗೆ ಏನಂತಂದರೆ ಕ್ಲೋಸ್ ಮಾಡ್ತೀನಿ ಅಂದಂಗೆ 6 ಗಂಟೆಗೆ ಎಕ್ಸಾಕ್ಟ್ ಕ್ಲೋಸ್ ಮಾಡಿದ್ದಾರೆ ಆಪ್ಷನ್ ಇಂಟನ್ನು. ಓಕೆ, ನಿನ್ನೆ 6 ಗಂಟೆಯಿಂದ 40ರಿಂದ 50 ಗಂಟೆ ಅಂತ ಹೇಳಿದಾರೆ. ಮೇ ಬಿ ನಾಳೆ ಬರ್ಬೋದು, ನಿಮ್ಮ ರಿಸಲ್ಟು ನಾಳೆ ಬರಬಹುದು. ಓಕೆ ಸರಿ, ಈಗ ನಾಳೆ ಬರಲಿಕ್ಕಂತ ಮುಂಚೆಗೆ ಈಗ ಮಾಕ್ ರಿಸಲ್ಟ್ ಬಂದರೆ ನಿಮ್ಗೆ ಯಾವ ರೀತಿ ಇರ್ತದೆ ಅಂತ ಜಸ್ಟ್ ಒಂದು ತೋರಿಸ್ಲಿಕ್ಕೆ ಒಂದು ಎಕ್ಸಾಂಪಲ್. ಇದು 2022 ಮಾಕ್ ರಿಸಲ್ಟ್ ಅಂತ ಕಾಣಿಸಿದೆ. ಈ ರೀತಿಯಾಗಿ ಇರ್ತದೆ. ನಾಳೆ ನಿಮ್ಮ ರಿಸಲ್ಟ್ ಬಂದರೂ ಕೂಡ ಇದೇ ರೀತಿಯಾಗಿ ಇರ್ತದೆ. ಇದರಲ್ಲಿ ನೀವು ಒಂದು ಏನೇನೆಲ್ಲ ಗಮನಿಸಬೇಕು. ಇನ್ನೊಂದು ಮಾಕ್ ರಿಸಲ್ಟು BMS ಸ್ಟೂಡೆಂಟ್ಗೆ ಮತ್ತು ಯೋಗ ನ್ಯಾಚುರೋಪತಿ, ಯುನಾನಿ ಈ ಕೋರ್ಸ್ಗಳು ಅಂದರೆ ಆಪ್ಷನ್ ಇಂಟರ್ವ್ಯೂಲಿ ಯಾವುದೆಲ್ಲ ಕೋರ್ಸಸ್ ಎನೇಬಲ್ ಆಗಿದ್ದಲ್ವೋ ಆ ಕೋರ್ಸಸ್ಗೆ ಮಾಕ್ ಅಲಾಟ್ಮೆಂಟ್ ಆಗಲ್ಲ. ಅವ್ರಿಗೆ ವಾಪಸ್ ಮಾಕ್ ರಿಸಲ್ಟ್ ಆದಮೇಲೆ ವಾಪಸ್ ಆಪ್ಷನ್ ಎಂಟ್ರಿ ಬಿಡ್ತಾರೆ ನೋಡ್ರಿ, ಅವಾಗ ಆಪ್ಷನ್ ಎಂಟ್ರಿ ಮಾಡಿ ಡೈರೆಕ್ಟ್ ರಿಸಲ್ಟ್ ಇರ್ತದೆ. ನಿಮಗೆ ಪದೇ ಪದೇ ಮಾಕ್ ರಿಸಲ್ಟ್ ಇರಲ್ಲ. ಓಕೆ, ಯಾವ ರೀತಿ ಮತ್ತೆ ನಮಗೆ ಮಾಕ್ ರಿಸಲ್ಟ್ ಅಂದರೆ ಯಾವ ರೀತಿ ನಿಮ್ಗೆ ಐಡಿಯಾ ಸಿಗಲ್ಲ ಬರ್ತಾರೆ ಅನ್ಬೋದು. ನೀವು ಬೇರೆ ಕೋರ್ಸಸ್ಗೆ ಆಪ್ಷನ್ ಎಂಟ್ರಿ ಮಾಡಿತ್ತಂದರೆ ನಿಮ್ಗೆ ಐಡಿಯಾ ಸಿಕ್ಬಿಡ್ತದೆ. ಓಕೆ, ಹೋಗಲಿ. ಈಗ ಆಪ್ಷನ್ ಎಂಟ್ರಿ ಬಿಡ್ತಾರಪ್ಪ ನಾಳೆ ಅಂತಂದರೆ ನಿಮಗೆ ಏನಿಲ್ಲ. ಓಕೆ, ಆಪ್ಷನ್ ಎಂಟ್ರಿ ಮಾಡಿದ್ರೆ ಯಾವ ಬೇಸ್ಡ್ ಆನ್ ಮೇಲೆ ಮಾಡಿದ್ರು ಆ ಬೇಸ್ಡ್ ಆನ್ ಮೇಲೆ ಏನಾಗ್ತದೆ, ನಿಮಗೆ ಸೀಟ್ ಅನ್ನೋದು ಅಲಾಟ್ ಆಗ್ತದೆ. ಓಕೆ, ಎಕ್ಸಾಂಪಲ್ಗೋಸ್ಕರ ಇಲ್ಲಿ ತೋರಿಸಲಿಕ್ಕೆ ನಿಮ್ಗೆ ಏನು ಕಾಣಿಸ್ತಿದೆ ನೋಡಿ. ನಿಮಗೆಲ್ಲ ಎಕ್ಸಾಂಪಲ್ ಫಸ್ಟ್ನೇದು ಕಾಣಿಸ್ತಿದೆ. ಇಲ್ಲಿ ಕಾಣಿಸೋದು ನಿಮ್ಮ ಕ್ಯಾಟಗರಿ, ಇಲ್ಲಿ ಕ್ಲೇಮ್ಡ್ ಕ್ಯಾಟಗರಿ ಅಂತಂದರೆ ಮೊದಲೇದು ನಿಮ್ದಾದ್ರೂ ಈ ಕೊಟ್ಬಿಟ್ಟು ನೇಮ್ಗೆ ಮೇಲೂ ಕೂಡ ಬಂದಿರ್ತದೆ, ಸೀಟ್ ನಂಬರ್ ಹಾಕೊಂಡು ಬಂದಿರ್ತದೆ. ಅದಾದ ತಕ್ಷಣ ಕ್ಲೇಮ್ಡ್ ಕ್ಯಾಟಗರಿ ನಿಮ್ಮ ಒಂದು ಯಾವ ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕಿದೆ. ಇಲ್ಲಿ ಏನು ಸಿಕ್ಕಿದೆ ನೋಡಿ, ಈ ಒಂದು ಸ್ಟೂಡೆಂಟ್ಗೆ 3BGK ಈ ಒಂದು ಕ್ಯಾಟಗರಿ ಒಳಗೆ ಸೀಟ್ ಸಿಕ್ಕಿದೆ. ಬಟ್ ಕ್ಯಾಟಗರಿ ಅಲಾಟೆಡ್ ಬೇರೆ, ಬಟ್ ಇಲ್ಲಿ ಕ್ಲೇಮ್ಡ್ ಕ್ಯಾಟಗರಿ ಬೇರೆ. ಅಂದರೆ ಕ್ಲೇಮ್ಡ್ ಕ್ಯಾಟಗರಿ ಅಷ್ಟೇ ಬಂದಿರ್ತದೆ. 3BGK ಅನ್ನೋದು ನಿಮ್ಮೊಂದು ಕ್ಯಾಟಗರಿ ಬಂದಿರ್ತದೆ. ಬಟ್ ಇಲ್ಲಿ ಕ್ಯಾಟಗರಿ ಅಲಾಟೆಡ್ ಅನ್ನೋದು ಯಾವ ರೀತಿ ಅಲಾಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವರಿಗೆ 3BG ಆಗಿದೆ. ಓಕೆ, 3BG ಆಗಿದೆ. ಕೆಲವೊಂದಿಷ್ಟು ಹುಡುಗರು SNK ಕೋಟ ಅಲಾಟ್ ಆಗಿರ್ಬೋದು, ಹೌದಲ್ವಾ. ಆ್ಯಂಡ್ ಅದರಲ್ಲಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಅಲಾಟ್ ಆಗಿರ್ಬೋದು, ಅದು ಇಲ್ಲಿ ತೋರಿಸುತ್ತೆ. ಓಕೆ, ಇಲ್ಲಿ ಅಂದರೆ ನಿಮಗೆ ನಾಳೆ ಬಂದಾಗ ನಿಮ್ಗೆ ಏನೇನೆಲ್ಲ ಗಮನಿಸ್ಬೋದು ಅಂತ ಹೇಳ್ತಿದ್ದೀನಿ. ಅದಾದ ತಕ್ಷಣ ನಿಮಗೆ ನಿಮ್ಮ ರ್ಯಾಂಕ್ ಅಂದರೆ ಎಲ್ಲವೂ ಕೂಡ ನೀವು KCET ನೀಟ್ ಬರೆದಿರ್ತೀರ ಅಂತಂದರೆ ನೀವು ಎಷ್ಟೆಲ್ಲ ರ್ಯಾಂಕ್ ತೊಗೊಂಡಿದ್ದೀರಿ ಅಂದರೆ KCETಲಿ ಎಷ್ಟು ರ್ಯಾಂಕ್ ತೊಗೊಂಡಿದ್ದೀರಿ ಅನ್ನೋದು ಎಲ್ಲನೂ ಕೂಡ ಒನ್ ಟೈಮ್ ಕೊಟ್ಟಿರ್ತಾರೆ. ಈಗ ನಿಮ್ಗೆ ಅಲಾಟೆಡ್ ಆಗಿರೋದು, ಈಗ ಯಾವುದು ಅಲಾಟೆಡ್ ಆಗಿರ್ತದೋ ಆ ಒಂದು ಡಿಸಿಪ್ಲಿನ್ ಅಂದರೆ ಇವಾಗ ಇಂಜಿನಿಯರಿಂಗ್ ಆಯಿತು, ಈಗ ಇಲ್ಲಿ ಅಗ್ರಿಕಲ್ಚರು ಮತ್ತು ಫುಡ್ ಸೈನ್ಸು, ವೆಟರ್ನರಿ, BTech ಇಂಜಿನಿಯರಿಂಗು ಮತ್ತು ಫಾರ್ಮಡಿ ಈ ರೀತಿ ಎಲ್ಲ BS ನರ್ಸಿಂಗು ಎಲ್ಲನೂ ಕೂಡ ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಇವು ಎಲ್ಲನೂ ಕೂಡ ಡಿಸಿಪ್ಲಿನ್ ಅಂತ ಕರಿತೀವಿ. ಹಿಂಗೆ ನಿಮ್ಮದರಲ್ಲಿ ಯಾವ ಡಿಸಿಪ್ಲಿನ್ ಅಲಾಟ್ ಆಗಿದೆ. ಲೈಕ್ ಈ ಒಂದು ಸ್ಟೂಡೆಂಟ್ಗೆ ಏನಾಗಿದೆ ನೋಡಿ, ಈ ಒಂದು ಸ್ಟೂಡೆಂಟ್ಗೆ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಅಲಾಟ್ ಆಗಿದೆ. ಓಕೆ, ಓಕೆ ಅಂದರೆ ಇಂಜಿನಿಯರಿಂಗ್ ಅಲಾಟೆಡ್ ಆಗಿದೆ ಅಂತಂದರೆ ಆಟೋಮೆಟಿಕ್ಲಿ ಕಾಲೇಜ್ ಇಂಜಿನಿಯರಿಂಗ್ ಆಗಿರ್ತದೆ. ಓಕೆ, ಲೈಕ್ ಎಕ್ಸಾಂಪಲ್ ಈಗ ನೋಡಿ, ಇಂಜಿನಿಯರಿಂಗ್ ಡಿಸಿಪ್ಲಿನಲ್ಲಿ ಅಲಾಟ್ ಆಗಿದೆ ಅಂತಂದರೆ ಯಾವ ಒಂದು ಕಾಲೇಜ್ ಅಲಾಟೆಡ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಫುಲ್ ಡೀಟೇಲ್ ಆಗಿ ಬಂದಿರ್ತದೆ ವಿತ್ ಎಲ್ಲನೂ ಕೂಡ ಏನಿಲ್ಲ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ VSMC ಸೋಮಶೇಖರ್ ಆರ್ ಕೋತ್ವಾಳೆ ಇನ್ಸ್ಟಿಟ್ಯೂಟ್ ಅಂತ ಏನು ಕೊಟ್ಟಾರೆ ನೋಡಿ. ಅಂದರೆ ಎಲ್ಲನೂ ಕೂಡ ಡೀಟೇಲ್ ಆಗಿ ಬಂದುಬಿಟ್ಟು ಯಾವ ನಿಯರ್ ಏನೆಲ್ಲ ಇದೆ ಅಂತಂದರೆ ಎಲ್ಲನೂ ಕೂಡ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಯಾವ ಡಿಸ್ಟಿಕ್ ಅಂತಲೂ ಕೂಡ ಕೊಟ್ಟಿರ್ಬಿಟ್ಟಿರ್ತಾರೆ ನಿಮಗೆ. ಆ್ಯಂಡ್ ಈಗ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಅಂತ ಆಯಿತು. ಬಟ್ ಇಂಜಿನಿಯರಿಂಗ್ ಒಳಗೆ ಸಬ್ ಬ್ರಾಂಚಸ್ ಬಂದಿರ್ತವೆ. ಅದರಲ್ಲಿ ಕೋರ್ಸ್ ಅಲಾಟೆಡ್ ಯಾವುದು ಅಂತ ಬಂದಿರ್ತದೆ. ಲೈಕ್ ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಟೂಡೆಂಟ್ಗೆ ನಾಳೆ BS ನರ್ಸಿಂಗ್ ಅಂತ ಮಾಡಿದ್ರು ಕೂಡ ಅವರಿಗೆ GP ಅಂತ ಆಗಿರ್ತದೆ. ಡಿಸಿಪ್ಲಿನ್ BS ನರ್ಸಿಂಗ್ ಇರ್ಬೋದು, ಬಟ್ ಕೋರ್ಸ್ ಅಲಾಟೆಡ್ GP ಅಂತಂದು ಅದು ಬಂದಿರ್ತದೆ. ಅದು ಇಲ್ಲಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಕಾಣಿಸಿದೆ ನೋಡಿ, ಇದರಲ್ಲಿ ಆಗ್ತದೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಅಂದರೆ ಇಲ್ಲಿ ಇವು ಒಂದು ಸ್ಟೂಡೆಂಟ್ಗೆ ಏನಾಗಿದೆ, ಕೋರ್ಸ್ ಅಲಾಟೆಡ್ ಯಾವ ಒಂದು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ EC ಅನ್ನೋದು ಏನಾಗಿದೆ, ಇವನಿಗೆ ಅಲಾಟೆಡ್ ಆಗಿದೆ. ಆ್ಯಂಡ್ ಅದಾದ ನಂತರ ನಿಮ್ಗೆ ಅವಾಗಲೇ ಹೇಳ್ದಂಗೆ ಇಲ್ಲಿ ಕ್ಯಾಟಗರಿ ಅಲಾಟೆಡ್ ಯಾವುದು. ಲೈಕ್ ಇಲ್ಲಿ ನೋಡಿ, ಈಗ ಈ ಒಂದು ಕ್ಲೇಮ್ಡ್ ಕ್ಯಾಟಗರಿ ಬೇರೆ, ನಿಮಗೆ ಕ್ಯಾಟಗರಿ ಅಲಾಟೆಡ್ ಕೆಲವೊಂದು ಹುಡುಗರಿಗೆ ನಾಳೆ SNK ಕೋಟ ಅಂತ ಅಲಾಟೆಡ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇದೆ ನೋಡಿ ನಿಮ್ಮದು ಕ್ಯಾಟಗರಿ ಅಲಾಟೆಡ್ ಅವೆಲ್ಲನೂ ಕೂಡ. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಈ ಸ್ಪೆಷಲ್ ಕ್ಯಾಟಗರಿ ಒಳಗೆ ಸ್ಪೋರ್ಟ್ಸು, ಈಗ ಸ್ಪೋರ್ಟ್ಸ್ ಆಯಿತು, ಮತ್ತೀಗ NCC, ಎಕ್ಸ್ ಡಿಫೆನ್ಸ್ ಇಂಥದ್ದು ಏನೇನೋ ಭಾಳಷ್ಟು ಇದೆ ನೋಡಿ ಸ್ಪೆಷಲ್ ಕ್ಯಾಟಗರಿ. ಅಂಥದ್ದು ಕೂಡ ಎಲ್ಲನೂ ಕೂಡ ಕ್ಯಾಟಗರಿ ಕ್ಲೇಮ್ಡ್ ಅಲಾಟೆಡ್ ಇಲ್ಲಿ ಬಂದಿರ್ತದೆ. ನೀವು ಯಾವ ಕ್ಯಾಟಗರಿ ಅಂದರೆ ಕ್ಲೇಮ್ಡ್ ಕ್ಯಾಟಗರಿ ಅನ್ನೋದು ಇಲ್ಲಿ ಬಂದಿರ್ತದೆ. ಫಾರ್ ಎಕ್ಸಾಂಪಲ್ 3BGK ಅಂತ ಇದೆ, ಕೆಲವೊಂದು ಊರಿಗೆ SCK, SCR, SCHK ಮತ್ತು ಈ ರೀತಿಯಾಗಿ ಬೇರೆ ಬೇರೆ ಡಿಫ್ರೆಂಟಾಗಿ ಇಲ್ಲಿ ಬಂದಿರ್ತದೆ. ನಿಮ್ಮದು ಕ್ಯಾಟಗರಿ ಅಲಾಟೆಡ್ ಬಂದಿರೋದು ಇಲ್ಲಿ ಕೊಟ್ಟಿರ್ತದೆ. ನಿಮಗೆ ಅದಾದ ತಕ್ಷಣ ಮಾಕ್ ಅಲಾಟ್ಮೆಂಟ್ ಡೇಟ್ ಕೊಟ್ಟಿರ್ತಾರೆ. ಆ್ಯಂಡ್ ಆಪ್ಷನ್ಸ್ ಎಂಟ್ರಿ ಎಷ್ಟು ಆಪ್ಷನ್ಸ್ ಎಂಟ್ರಿ ಮಾಡಿದ್ರು ಅದನ್ನು ಕೂಡ ಡೇಟ್ ಟಿಲ್ ಎಲ್ಲಿವರೆಗೂ ಕೂಡ ಕನ್ಸಿಡರ್ ಮಾಡಿರ್ತಾರೆ. ನಿಮಗೆ ಗೊತ್ತಿರಬೇಕು, ನಿನ್ನೆ ಸಾಯಂಕಾಲ ಅಂದರೆ 22ನೇ ತಾರೀಕು ಸಾಯಂಕಾಲ 6 ಗಂಟೆವರೆಗೂ ಕೂಡ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಕನ್ಸಿಡರ್ ಮಾಡ್ಕೊಂಡು ಅಲಾಟೆಡ್ ಮಾಡಿದ್ದಾರೆ ಅಂತಂದು ಇಲ್ಲಿ ಬಂದಿರ್ತದೆ. ಅದಾದ ತಕ್ಷಣ ನೋಡಿ, ಜಸ್ಟ್ ಇದು ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದೆ. ಕೆಳಗಡೆ ಕೊಟ್ಟಿರ್ತಾರೆ ಒಂದು ನೋಟು, ಯು ಕ್ಯಾನ್ ಆಲ್ಟರ್ ಆರ್ ಎಂಟರ್ ನ್ಯೂ ಆಪ್ಷನ್ಸ್ ಅಪ್ ಟು ಇಲ್ಲಿ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ವಾಪಸ್ ನಿಮಗೆ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಅಲ್ಲಿವರೆಗೂ ಕೂಡ ನೀವು ವಾಪಸ್ ಏನು ಮಾಡ್ಬೋದು, ಚೇಂಜಸ್ ಮಾಡ್ಬೋದು ಅಂತಂದು ಇನ್ನೊಂದು ಟೈಮ್ ಕೆಳಗಡೆ ಬಿಡ್ತಾರೆ. ಅಂದರೆ ಈ ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ತೋರಿಸ್ತಿದ್ದೀನಿ. ಈ ರೀತಿಯಾಗಿ ಒಂದು ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಅಂತ ಬರ್ತದೆ. ಕೆಲವೊಂದು ಸ್ಟೂಡೆಂಟ್ಗೆ ಈ ಥರ ಬರದೇ ಇದ್ದರೆ ಅಂತಂದರೆ ಸೀಟೇ ಸಿಕ್ಕಿರಲ್ಲ, ಆ ಒಂದು ಸ್ಟೂಡೆಂಟ್ಗೆ ಯಾವುದೇ ರೀತಿ ಸೀಟ್ ಸಿಕ್ಕಿಲ್ಲ ಅಂತ ರೆಡ್ ಆಗಿ ಬಂದ್ಬಿಡ್ತದೆ. ಈ ರೀತಿಯನ್ನು ಕೂಡ ಅಲಾಟ್ಮೆಂಟ್ ಆಗಿರೋದು, ಈ ಥರ ಪಿಕ್ಚರ್ ಬರೋಲ್ಲ. ಓಕೆ, ಮೇ ಬಿ ನಾಳೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸಾಯಂಕಾಲ ಮೇಲೇ ಆಗ್ತದೆ. ಓಕೆ, ಮೇ ಬಿ ನಾನು ಅಂದ್ಕೊಂಡಿದ್ದ ಪ್ರಕಾರ 6 ಗಂಟೆ ಮೇಲೇ ಆಗ್ಬೋದು.
ನೋಡೋಣ. ಅದಕ್ಕಿಂತ ಮುಂಚೆ ಬಂದರೂ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಆಯಿತಾ. ಸರಿ. ಆ್ಯಂಡ್ ಇದು ಜಸ್ಟ್ ಒಂದು ತಿಳ್ಕೊರಿ, ಇದು ಯಾವುದೇ ರೀತಿ ಫೈನಲ್ ಅಲ್ಲ, ಜಸ್ಟ್ ಟ್ರಯಲ್. ಇದೇ ರಿಯಲ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ ಅದನ್ನು ಕೂಡ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ. ಬಟ್ ನಿಮ್ಗೆ ಆಲ್ಮೋಸ್ಟ್ ಇದೇ ಸಿಗ್ಬೇಕಂತಂದರೆ ನೀವು ಏನು ಕೂಡ ಆಪ್ಷನ್ ಇಟ್ಟರೆ ಚೇಂಜಸ್ ಮಾಡಬಾರ್ದು. ಇನ್ ಕೇಸ್ ಸಿಕ್ಕಿರೋ ಸೀಟ್ನ ಬೇರೆ ಏನಾದರೂ ಮಾಡ್ಕೋಬೇಕಿತ್ತು, ಏನಾದರೂ ಎಡಿಟ್ ಮಾಡ್ಕೋಬೇಕಿತ್ತು, ಅದನ್ನೆಲ್ಲ ಕೂಡ ಚೇಂಜಸ್ ಮಾಡ್ಕೊಳ್ಳೋದು ಕೂಡ ಮಾಡ್ಕೊಳ್ಳೋಕೆ ಆರಾಮ್ಸೆ ಅವಕಾಶ ಕೊಡ್ತಾರೆ. ವರಿ ಮಾಡ್ಕೊಬೇಡಿ. ಇನ್ನೂ ಕೂಡ ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿ ಕೆಲವೊಂದಿಷ್ಟು ಮಾಡಿಲ್ಲ ಅಂತಂದರೆ ನಿಮಗೂ ಕೂಡ ವಾಪಸ್ ಆಪ್ಷನ್ ಎಂಟ್ರಿ ಮಾಡ್ಬೋದು, ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ವರಿ ಮಾಡ್ಕೋಬೇಡಿ. ಅಂದರೆ ನಿಮ್ಗೆ ಮಾಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಯಾಕೆ ತಪ್ಪು ಮಾಡಿರ್ತಾರೆ ಅಂತಂದರೆ ಕಾಲೇಜಸ್ ಜಾಸ್ತಿ ಆ್ಯಡ್ ಮಾಡಿರಲ್ಲ. ಎಲ್ಲನೂ ಕೂಡ ರಿಸಲ್ಟ್ ಬರಲಿ, ಅದ್ರ ಬಗ್ಗೆ ನಿಮ್ಗೆ ಲೈವ್ ಬರ್ತೀನಿ. ಓಕೆ, ಮಾಕ್ ರಿಸಲ್ಟ್ ಬಂದ ತಕ್ಷಣ ಲೈವ್ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ಮಾಕ್ ರಿಸಲ್ಟಲ್ಲಿ ಏನೆಲ್ಲ ತಪ್ಪಾಗಿತ್ತು, ನೀವು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಎಲ್ಲನೂ ಕೂಡ ಮಾತಾಡ್ತೀನಿ. ಲೈವಲ್ಲಿ ಬಂದಾಗ ಮಾತಾಡ್ತೀನಿ, ವರಿ ಬೇಡ ಆಯಿತಾ. ಸರಿ, ಸದ್ಯಕ್ಕೆ ಈ ರೀತಿ ಒಂದು ಪಿಕ್ಚರ್ ಇರುತ್ತೆ ಅಂತ ಒಂದು ಐಡಿಯಾ ಇರಲಿ ಅಷ್ಟೇ. ಓಕೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂತಂದರೆ ಇದು 2022 ಇಲ್ಲಿ ಫೀಸ್ ಮೆನ್ಷನ್ ಮಾಡಿಲ್ಲ, ಬಟ್ ನಿಮಗೆ ಫೀಸ್ ಮೆನ್ಷನ್ ಮಾಡ್ತಾರೆ. ಫೀಸ್ ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ಎಲ್ಲನೂ ಕೂಡ ನಿಮಗೆ ಏನಾಗ್ತದೆ ಅಂತಂದರೆ ಫೀಸ್ ಮೆನ್ಷನ್ ಮಾಡ್ತಾರೆ. ಫೀಸು ಕೂಡ ಇಲ್ಲೇ ಗೊತ್ತಾಗ್ಬಿಡ್ತದೆ ನಿಮ್ಗೆ, ವರಿ ಮಾಡ್ಕೊಬೇಡಿ. ಅದನ್ನು ಕೂಡ ಇಲ್ಲೇ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಸೀಟ್ ಎಲ್ಲಿ ಯಾವ ಸೀಟ್ ಸಿಕ್ಬಿಟ್ಟಿರುತ್ತೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಂತಂದರೆ ಯಾವುದು ಇಲ್ಲಿ ಕೋರ್ಸ್ ಅಲಾಟೆಡ್ ಆಗಿಬಿಟ್ಟಿರುತ್ತೆ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾವ ಕೋರ್ಸು ಎಷ್ಟು ಫೀಸ್ ಇದೆ ಅಂತ ನಿಮ್ಗೆ ಅವಾಗಲೇ ಗೊತ್ತಾಗ್ತದೆ. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಒಂದು ಕ್ಯಾಟಗರಿ ಅಲಾಟೆಡ್ ನೋಡಿಬಿಟ್ರೆ ಅಂತೂ ಇನ್ನೂ ಕೂಡ ನಿಮಗೆ ಕ್ಲಿಯರ್ ಪಿಕ್ಚರು ಎಷ್ಟು ಫೀಸ್ ಇದೆ ಅಂತ ಗೊತ್ತಾಗ್ಬಿಡ್ತದೆ. ಓಕೆ, ಮಾಕ್ ರಿಸಲ್ಟ್ ಬರಲಿ, ಲೈವ್ ಬರ್ತೀನಿ, ನಿಮಗೆ ಡಿಸ್ಕಸ್ ಮಾಡೋಣ. ಬಾಯ್.